ಪ್ರಶ್ನೆಗಳು ನಿಮ್ಮ ಮುಂದೆ. BSY ಬಣ ಸೋಮಣ್ಣರನ್ನ ಪಕ್ಷ ಮತ್ತು ಸಮುದಾಯದ ಮಟ್ಟದಲ್ಲಿ ಒಂದು ಪರ್ಯಾಯ ಶಕ್ತಿಯಾಗಿ ಕಾಣುತ್ತಿದೆಯಾ? ಪ್ಯಾರಲಲ್ ಫೋರ್ಸ್, ಪಾರ್ಟಿ ಅಂಡ್ ಕಮ್ಯುನಿಟಿ. ಪುತ್ರ ಅರುಣ್ ಜೊತೆ ವಿಜೇಂದ್ರರನ್ನ ಹೋಲಿಕೆ ಮಾಡುವುದರ ಮೂಲಕ ತಮ್ಮ ಅಪೇಕ್ಷೆಯನ್ನ ಮತ್ತೊಮ್ಮೆ ಮುಂದಿಟ್ರ ಸೋಮಣ್ಣ. ಅಂದ್ರೆ ಇವತ್ತು ಹೇಳಿದ್ರು, ಆ ಹೇಳಿಕೆಯನ್ನು ಕೇಳಿಸ್ತೀನಿ ನಿಮಗೆ. ಅರುಣ್ ವಿಜೇಂದ್ರನ್ಕಿನ್ನ ದೊಡ್ಡವ್ರಿ ಅಂತ. ಅಂದ್ರೆ ವಯಸ್ಸಲ್ಲ, ಪಕ್ಷದಲ್ಲ, ಹೆಂಗೆ ಅಂತ ನಮಗೆ ಗೊತ್ತಾಗ್ಲಿಲ್ಲ. ತಮ್ಮ ನಾಯಕತ್ವ ಮತ್ತು ವರ್ಚಸ್ಸನ್ನ ಪರೀಕ್ಷಿಸುವುದರ ಜೊತೆಗೆ ಪಕ್ಷಗಳಿಗೆ ಸಂದೇಶ ಕೊಡಲೆಂದೇ ಪಕ್ಷೇತರರಾಗ್ತಾರ ಸೋಮಣ್ಣ ಅಂತ ಪ್ರಶ್ನೆ. ಇಂಡಿಪೆಂಡೆಂಟ್ ಆಗಿ ನಿಲ್ತಾರ ಅಂತ. ಇನ್ನ ಕಡೆ ಪ್ರಶ್ನೆ ಹಾಸನಕ್ಕೆ ಸಂಬಂಧಪಟ್ಟಿದ್ದು. ಟಿಕೆಟ್ ಮುಜುಗರ ಶಮನಗೊಳಿಸಲೆಂದೇ ದಳದ ಭದ್ರಕೋಟೆ ಹಾಸನದಲ್ಲಿ ಅಚ್ಚರಿ ಆಯ್ಕೆಗೆ ಮುಂದಾಗುತ್ತಾ ಪಕ್ಷ. ಈಗಾಗಲೇ ಚರ್ಚೆಗಳು ಶುರು ಆಗೋಗಿದೆ. ಅವರು ಬೇಡ, ಇವರು ಬೇಡ, ಮತ್ತೊಬ್ಬರನ್ನ ತರ್ತೀವಿ ಅಂತ. ಮತ್ತೊಬ್ಬರನ್ನ ತರೋದು ಕೂಡ ಅಷ್ಟು ಸುಲಭ ಇಲ್ಲ. ಅದನ್ನ ಎರಡನೇ ಭಾಗದಲ್ಲಿ ನಾವು ಚರ್ಚೆ ಮಾಡ್ತೀವಿ. ಈಗ ನಿರ್ಧಾರಗಳಾಗೋದು ನಮ್ಮ ಪಕ್ಷದಲ್ಲಿ ಪಾರ್ಲಿಮೆಂಟರಿ ಬೋರ್ಡ್ನಲ್ಲಿ, ಕಿಚನ್ ಕ್ಯಾಬಿನೆಟ್ ಮುಂದೆ ಅಲ್ಲ ಅಂತ. ಅವರು ಹೇಳಿದ ಯಾರಿಗೆ, ತಟ್ಟಿದ್ ಯಾರಿಗೆ ಅನ್ನೋ ಪ್ರಶ್ನೆ ಇದೆ. ಅದಕ್ಕೆ ಅವರು ಹೇಳಿದ್ದು ಯಾರಿಗೋ ಗೊತ್ತಿಲ್ಲ, ತಟ್ಟಿದ್ದಂತೂ ವಿಜೇಂದ್ರ ಅವ್ರಿಗೆ ಅಂದಂತೆ ಅವರು ಕೂಡ ಅದಕ್ಕೆ ಪ್ರತ್ಯುತ್ತರವನ್ನ ಕೊಟ್ಟಿದ್ದಾರೆ. ಯಡಿಯೂರಪ್ಪನವರು ಆ ವಿಷಯದ ಬಗ್ಗೆ ಮಾತನಾಡಿದ್ದಾರೆ, ಕೇಳೋಣ. ನಿರ್ಣಯ ಕಿಚನ್ ನಲ್ಲಿ ಆಗಲ್ಲ. ಕೇವಲ ಮಕ್ಕಳು ಅನ್ನೋ ಕಾರಣಕ್ಕೆ ಟಿಕೆಟ್ ಸಿಗಲ್ಲ. ಆ ಟಿಕೆಟ್ ಕೊಡುವ ನಿರ್ಣಯ ಅವ್ರ ಮನೇಲಿ ತೀರ್ಮಾನ ಆಗಲ್ಲ. ಈಗ ವಿಜೇಂದ್ರ ನೀವು ಪ್ರಶ್ನೆ ಮುಂದಿಟ್ರಿ, ಟಿಕೆಟ್ ಕೊಡಬೇಕು ಅನ್ನೋ ಬಿಡಬೇಕು ಅನ್ನೋ ನಿರ್ಣಯ ಪಾರ್ಲಿಮೆಂಟರಿ ಬೋರ್ಡ್ ತೆಗೆದುಕೊಳ್ಳುತ್ತೆ. ಯಾರಿಗೆ ಟಿಕೆಟ್ ಕೊಡಬೇಕು ಬಿಡಬೇಕು ಅನ್ನೋದನ್ನ ವಿನಬಿಲಿಟಿ ಕ್ರೈಟೀರಿಯಾವನ್ನು ಆಧರಿಸಿ ಪಾರ್ಟಿ ಡಿಸೈಡ್ ಮಾಡುತ್ತೆ, ಬೇಸ್ಡ್ ಆನ್ ದಟ್ ಸರ್ವೆ. ಬಟ್ ಆ ಸರ್ವೆ ಫ್ಯಾಮಿಲಿನಲ್ಲ ಆಗಲ್ಲ. ಟಿ ರವಿ ಅವರು ಹಿರಿಯರಿದ್ದಾರೆ, ಅವ್ರಿಗೂ ಗೊತ್ತಿದೆ ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪನವರು ಎಷ್ಟು ಹಿರಿಯರಿದ್ದಾರೆ, ಎಷ್ಟು ಪಕ್ಷ ಯಾವ ರೀತಿ ಕಟ್ಟಿದ್ದಾರೆ ಮುಂಚೆಂದನೂ ಕೂಡ. ಇವತ್ತು ಪಕ್ಷದಲ್ಲಿ ಯಾರಿಗೆ MLA ಟಿಕೆಟ್ ಕೊಡಬೇಕು ಅಂತಕ್ಕಂಥದ್ದು ಯಡಿಯೂರಪ್ಪನವ್ರು ಕಿಚನಲ್ಲೂ ಮಾಡಲ್ಲ, ಇನ್ನೊಬ್ರು ಕಿಚನಲ್ಲೂ ಮಾಡಲ್ಲ. ಅದು ಎಲ್ಲಿ ತೀರ್ಮಾನ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಪಕ್ಷ ಅಂತಿಮವಾಗಿ ಏನೇ ನಿರ್ಧಾರ ಮಾಡಿದ್ರು ಕೂಡ ಅದ್ರ ಬದನಾಗಿರ್ತೇನೆ ಅನ್ನೋ ಮಾತನ್ನು ಹೇಳಿದ್ದೇನೆ. ಅವ್ರು ಹೇಳೋದು ಸರಿ ಇದೆ. ವಿಜೇಂದ್ರನಿಂದಾಗಲಿ ರಾಜ್ಯದ ಯಾವುದೇ BJP ಶಾಸಕನ ತೀರ್ಮಾನ ಯಾರಾಗಬೇಕು ಅನ್ನುವಂಥದ್ದು ಚುನಾವಣಾ ಸಮಿತಿ ಮಾಡುತ್ತೆ ಹೊರತು ಯಾವುದೇ ನಾವ್ಯಾರು ಮಾಡೋಕ್ಕಾಗೋದಿಲ್ಲ. ನಾವು ಸಲಹೆ ಕೊಡ್ಬೋದಷ್ಟೇ, ಅಂತಿಮ ತೀರ್ಮಾನ ಚುನಾವಣಾ ಸಮಿತಿನೇ ಮಾಡೋದು. ಇಷ್ಟೆಲ್ಲ ಚರ್ಚೆ ಆಗ್ತಿರೋದಕ್ಕೆ ಒಂದು ಪ್ರಮುಖ ಕಾರಣ ಅಂದರೆ ಸೋಮಣ್ಣ ಅವರ ಮುನಿಸಿಲ್ಲ ಅಂತ ಅವ್ರು ಹೇಳಿದ್ರು ಕೂಡ ಡೆಲ್ಲಿ ಪ್ರವಾಸ ಹೇಳ್ತಿರೋದೇ ಬೇರೆ ಏನೋ. ಮುನಿಸಿರೋದು ಅಥವಾ ಅಪೇಕ್ಷೆ ನಿರೀಕ್ಷೆಗಳಿರೋದು ಪುತ್ರ ಮೋಹದ ಆಧಾರದ ಮೇಲೆ. ಅದಿರೋದು ಅರುಣ್ ಸೋಮಣ್ಣರಿಂದ. ಅಪ್ಪ ಮಕ್ಕಳು ಸೋಮಣ್ಣ ಅವರು, ಅರುಣ್ ಸೋಮಣ್ಣ ಅವರು ಮಾತನಾಡಿದ್ದಾರೆ, ಕೇಳಿ. ಏನ್ರಿ ಯಾರ್ರಿ? ಯಡಿಯೂರಪ್ಪನ ಮಗ, ಅವ್ನು 46 47, ನನಗೆ 72 ಮರೆಯ. ಅವ್ರ ಮೇಲೆ ನಾನು ದೂರು ಕೊಟ್ಟು ನಾನು ಮಾಡ್ಕೊಳ್ಳೋದೇನ್ರಿ ಇದೆ? ಅವ್ರು ಇನ್ನೂ ಬೆಳೆಯಬೇಕಾದ್ರೆ ಮಕ್ಕಳು, ಅವರು ಅವ್ರ ದಾರಿಯಲ್ಲಿ ಅವ್ರು ಹೋಗ್ತಾ ಇದ್ದಾರೆ. ಅವ್ರದ್ದು ಒಂದು ದೊಡ್ಡ ದಾರಿ ಇದೆ, ಮುಖ್ಯಮಂತ್ರಿ ಮಗ ಇದ್ದಾರೆ. ನಾನು ಯಾಕ್ರಿ ದೂರು ಕೊಡ್ಲಿ? ನನಗೇನ್ರಿ ಅವಶ್ಯಕತೆ? ನನಗೇನಂತ ಚಿಂತನೆ? ನಾನೇನು ಹೊಟ್ಟೆಪಾಡಿಗೆ ರಾಜಕೀಯ ಮಾಡಿಲ್ಲ. ಈಗ ಅಷ್ಟೆಲ್ಲ ಗೆಲ್ಲಿಸ್ಕೊಂಬಂದಿರೋರಿಗೆ ನೀವು ಅವರು ಪಕ್ಷದ ಕೆಲಸ ಮಾಡಿದ್ದಾರೆ, ಪಕ್ಷ ಏನು ಕೊಟ್ಟಿದ್ದಾರೆ ಅಷ್ಟೇ ಕೆಲಸ ಮಾಡಿದ್ದಾರೆ ಅಂತ ಎಲ್ಲೋ ಒಂದು ಕಡೆ ಪಕ್ಷದ ಕೆಲಸ ಅಂತೀರಾ. ಕೇವಲ ಒಂದೇ ಒಂದು ಸೀಟ್ ಗೆಲ್ಸ್ಕೊಂಬಂದವ್ರಿಗೆ ನೀವು ರಾಜ ಹುಲಿ ಮರಿ ಹುಲಿ ಅಂದ್ಕೊಂಡು ನೀವು ಎಲ್ಲೋ ಒಂದು ಕಡೆ ಇದು ಮಾಡ್ಬೇಕಾದ್ರೆ ತಾರತಮ್ಯಗಳು ಎಲ್ಲೂ ಇರಬಾರ್ದು. ತಾರತಮ್ಯ ಅದರಲ್ಲೂ ಇದೆ ಹೋಲಿಕೆ, ವಯಸ್ಸು ಅದರಲ್ಲೂ ಇದೆ ಹೋಲಿಕೆ. ಯಾರ್ಯಾರು ಹೋಲಿಕೆ ಯಾರ್ಯಾರು ಮಾಡ್ತಿದ್ದಾರೆ, ಯಾವ ಸಂದೇಶ, ಯಾವ ಮಾರ್ಮಿಕ ಸಂದೇಶ. ಕವಲು ದಾರಿ ಅಂದ್ರಲ್ಲ, ಇಲ್ಲಿ ನಮಗೆ ಯಾಕೋ ಮೂರನೇದು ಕಾಣ್ತಿದ್ಯಪ್ಪ. ಕವಲು ಅಂದ್ರೆ ಎರಡೇ, ಒಂದು BJP, ಒಂದು ಕಾಂಗ್ರೆಸ್. ಇಲ್ಲಿ ಪಕ್ಷೇತರ ಅನ್ನೋದು ಇನ್ನೊಂದು ದಾರಿ ಯಾವುದೋ ಕಾಣ್ತಿದೆ ನಮಗೆ. ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ